ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಒಂದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಇದು ನಾಟಿ ಕೋಳಿ ಮಟ್ಟಿದು. ಈಗ ಹೈಬ್ರಿಡ್ ಅಂದರೆ ಎಲ್ಲ ಇಂಜೆಕ್ಟ್ ಕೊಟ್ಟು ಮೊಟ್ಟೆ ತೆಗೆದು ಅದನ್ನು ಇದು ಮಾಡ್ತಾರೆ. ಅದರಲ್ಲಿ ಸ್ವಲ್ಪ ಟಾಕ್ಸಿನ್ ಇರ್ತದೆ ಅಂತ ತಜ್ಞರು ಹೇಳ್ತಾರೆ. ಆದ್ರೂ ಈ ನಾಟಿ ಮೊಟ್ಟೆಯಿಂದ ನಮ್ಗೆ ಯಾವುದೇ ತೊಂದರೆಗಳಿರಲ್ಲ. ಸ್ನೇಹಿತರೆ, ಈ ತಲೆ ಹೊಟ್ಟು ಅಂತಾರೆ. ಈ ತಲೆ ಹೊಟ್ಟಿಂದ ಅನೇಕ ರೀತಿ ನಮ್ಮ ತೊಂದರೆಗಳು ಬರ್ತವೆ. ಫಸ್ಟು ಒಂದು ಬೆರಳಲ್ಲಿ ಕರೀತಾರೆ, ಮತ್ತು ಕೆಲವು ದಿನಕ್ಕೆ 2 ಬೆರಳು, ಕೆಲವು ದಿನಕ್ಕೆ 2 ಕೈ ಹಾಕಿ ಕರೀತಾರೆ. ಆ ಒಂದು ಡೆಂಟ್ರಫ್ ಜಾಸ್ತಿ ಆದಾಗ ಹಂಗೆ ಬಿಟ್ಟರೆ ಅದು ಏನಾಗುತ್ತೆ, ಸೋರಾಸಿಸ್ಗೆ ಪರಿವರ್ತನೆ ಆಗುತ್ತೆ. ಅಂದರೆ ಬೇರೆ ಬೇರೆ ಕಾಯಿಲೆಗಳೆಲ್ಲ ಪರಿವರ್ತನೆ ಆಗುತ್ತೆ. ಆದ್ದರಿಂದ ಇನಿಷಿಯಲ್ ಅದನ್ನು ಚಿವುಟಬೇಕು. ನಾವು ಆ ಒಂದು ತಲೆ ಹೊಟ್ಟನ್ನು ಹೋಗಲಾಡಿಸ್ಬೇಕಂದ್ರೆ ನಾನಾ ರೀತಿಯ ವೆಜ್ ಇದೆ. ಅದು ಇದು ವೆಜ್ಜೆ ಅಂತ, ಆದರೆ ಕೆಲವು ಅನೇಕ ಗಿಡಮೂಲಿಕೆಗಳಿಂದ ಇದೆ. ಮತ್ತು ಇನ್ನು ಕೆಲವರಿಗೆ ಹೋಗಲ್ಲ, ಕೆಲವರು ಅಂಥವ್ರಿಗೆ ಈ ಮೊಟ್ಟೆ ಪ್ರಯೋಗನ ಮಾಡ್ಬೋದು. ಈ ಮೊಟ್ಟೆಯನ್ನು ಹೊಡೆದು ಆ ಬಿಳಿ ಭಾಗ ಮತ್ತು ಅರಸಿನ ಭಾಗ ಸಪ್ರೇಟ್ ಮಾಡಬೇಕು. ಯೆಲ್ಲೋ ಕಲರ್ ಸಪ್ರೇಟ್ ಮಾಡಿ ಈ ಬಿಳಿ ಭಾಗಕ್ಕೆ ಒಂದು ಚಮಚ ಅಷ್ಟು ನಿಂಬೆ ರಸ ಹಾಕಬೇಕು. ನಿಂಬೆ ರಸ ಹಾಕಿ ಈ ಅಂಟವಾಲ ಕಾಯಿ ಅಂತ ಬರ್ತದೆ, ಅಂಟವಾಲ ಕಾಯಿ ಅಂತ ಬರ್ತದೆ, ಅದು ಸಹ ಕುಟ್ಬಿಟ್ಟು ಒಂದು 2 ಚಮಚದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ತಲೆಗೆ ಅಪ್ಲೈ ಮಾಡಿ ಒಂದು 1 ಅವರ್ 2 ಅವರ್ ಬಿಟ್ಟು ಉಗುರು ಬೆಚ್ಚನಿಟ್ಟು ಸ್ನಾನ ಮಾಡಬೇಕು. ಈ ಥರ ಮಾಡ್ತಾ ಬಂದರೆ ಎಂತಹ ತಲೆ ಹೊಟ್ಟೆ ಇರಲಿ, ಡೆಂಟ್ರಫ್ ಇರಲಿ, ಅದು ತೊಲಗಿಸುವ ಶಕ್ತಿ ಇದಕ್ಕಿದೆ ಸ್ನೇಹಿತರೆ. ಕಾರಣ ನಮ್ಮಲ್ಲಿ ಡೆಂಟ್ರಫ್ ಅಂದಾಗ ಅನೇಕ ರೀತಿಯ ಎಪಿಸೋಡ್ ಕೊಡ್ತೀವಿ, ನಾವು. ಕಾರಣ ಒಂದಲ್ಲ, ಒಬ್ರಿಗೆ ಒಂದಾಗ ಒಬ್ಬರು ಈ ರೀತಿ ಇರೋದರಿಂದ ಈ ಕೋಳಿ ಮೊಟ್ಟೆ ಸಹ ಒಂದು ಡೆಂಟ್ರಫ್ಗೆ ತೆಗಿಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಇದು ಮತ್ತೊಂದು ಸತಿ ಹೇಳ್ತೀನಿ, ಕೋಳಿ ಈ ಒಂದು ನಾಟಿ ಕೋಳಿ ಮೊಟ್ಟೆಯನ್ನು ತೆಗೆದುಕೊಂಡು ಅದನ್ನು ಹೊಡೆದು ಬಿಳಿದು ಮತ್ತು ಅರಸಿನ ಕಲರನ್ನು ಸಪ್ರೇಟ್ ಮಾಡಬೇಕು. ಸಪ್ರೇಟ್ ಮಾಡಿ ಆ ಬಿಳಿ ದ್ರವಕ್ಕೆ ನಿಂಬೆ ರಸ 1 ಚಮಚ ಮತ್ತು ಅಂಟವಾಲಕಾಯಿ ಸಿಗುತ್ತೆ, ಎಲ್ಲ ಕಡೆ ಸಿಗ್ತದೆ, ಅದೊಂದು ಕುಟ್ಬಿಟ್ಟು 1-2 ಚಮಚ ಇದಕ್ಕೆ ಹಾಕಿ ಚೆನ್ನಾಗಿ ಉಂಡ ಮೇಲೆ ಅದನ್ನು ತಲೆಗೆ ಹಚ್ಚಿಕೊಂಡು ಒಂದು 1 ಅವರ್ 2 ಅವರ್ ಬಿಟ್ಟು ಉಗುರು ಬೆಚ್ಚ ಸ್ನಾನ ಮಾಡ್ತಾ ಬಂದರೆ ಸ್ನೇಹಿತರೆ, ಈ ಒಂದು ಡೆಂಟ್ರಫನ್ನು ಹೋಗುತ್ತೆ. ನಮಸ್ಕಾರ. ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಲಿ, ಪ್ರತಿಯೊಬ್ಬರು ನೋಡಲಿ ಸ್ನೇಹಿತರೆ. ನಮಸ್ಕಾರ.